ಯಾರು ಭಾಗವತ ಗ್ರಂಥವನ್ನ ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೇನೆ ಪರಮಾತ್ಮ ನಾನು ರಕ್ಷಣೆ ಮಾಡ್ತೇನೆ ಅಂತ ಅಂತನು. ಕಲಿಯ ಕೆಲಸ ಏನು? ಎಲ್ಲಿ ದೇವತಾ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ವಿಘ್ನವನ್ನು ತರ್ಲಿಕ್ಕೆ ನೋಡ್ತಾನ. ಎತ್ತು ಧರ್ಮವನ್ನ ಪ್ರತಿನಿಧಿಸುತ್ತೆ. ಕ್ಷಾತ್ರ ಧರ್ಮ. ಯಾರು ಕ್ಷಮಾಯಾಚನೆ ಮಾಡ್ತಾರೋ ಅವರಿಗೆ ಬಾಣ ಪ್ರಯೋಗ ಮಾಡಬಾರ್ದು. ಎಲ್ಲಿ ಜೂಜಾಡ್ತಾ ಇರ್ತಾರೋ ಅಲ್ಲಿ ನಿನ್ನ ಸಂವಿಧಾನ ಅಂತಂದ್ಬಿಟ್ಟು ಸಜ್ಜನರು ಅಪೇಕ್ಷೆ ಪಡಬೇಕು. ಅಂತಹ ಒಂದು ಸ್ಥಳ ಇದ್ರೆ ನನಗೆ ಕೊಡಬೇಕು ಅಂತಂದ. ಹಸೆಮಣೆ ಮೇಲೆ ಕೂತ್ಕೋಬೇಕಾದರೆ ಬಂಗಾರವನ್ನ ಧರಿಸೇ ಹಸೆಮಣೆ ಮೇಲೆ ಕೂಡಬೇಕು. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರಃ ಸದ್ಯೋ ಹೃದಯ ವರುಧ್ಯ ತೇತ್ರ ಕೃತಿಭಿಃ ಶುಶ್ರೂಷಿಭಿಃ ತಕ್ಷಣಾತ್. ಯಾರು ಭಾಗವತ ಗ್ರಂಥವನ್ನು ಶ್ರವಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೇನೆ ಆಮೇಲೆ ಬರೋದು, ಕೂತ್ಕೊಳ್ಳೋದು, ಕೇಳೋದು ಇವೆಲ್ಲ ನಂತರದ ಕ್ರಿಯೆ. ಸಂಕಲ್ಪಯ ಮಾಸಸ ಶುದ್ಧ ಬುದ್ಧಿ. ಸಂಕಲ್ಪ ಮಾಡಿದ್ರೇನೆ ಪರಮಾತ್ಮ ನಾನು ರಕ್ಷಣೆ ಮಾಡ್ತೇನೆ ಅಂತ ಅಂತನಂತೆ. ಇಷ್ಟು ಭಾಗವತ ಗ್ರಂಥದ ಮಹಿಮೆಯನ್ನು ನಮಗೆ ತಿಳಿಸ್ತಾ ನಿನ್ನೆ ದಿವಸದ ಕಥಾಭಾಗದಲ್ಲಿ ಭಾಗವತ ಅನ್ನೋ 4 ಅಕ್ಷರದ ಮಹಿಮೆಯನ್ನು ನಾವು ಸ್ಮರಣೆ ಮಾಡ್ತಾ, ಭಾ ಅಂದರೆ ಏನು ಫಲ? ಭಾ ಅಂದರೆ ಭಕ್ತಿ, ಗ ಅಂದರೆ ಜ್ಞಾನ, ವಾ ಅಂದರೆ ವೈರಾಗ್ಯ. ಈ ಮೂರನ್ನೇ ನಾವು ದೇವರಲ್ಲಿ ಏನಂತ ಹೇಳಬೇಕು? ತ. ಇದೇ ಭಾಗವತ. ಜ್ಞಾನ, ಭಕ್ತಿ, ವೈರಾಗ್ಯವನ್ನು ನಮಗೆ ಅನುಗ್ರಹ ಮಾಡತಕ್ಕಂತಹ ಗ್ರಂಥವೇ ಶ್ರೀಮದ್ ಭಾಗವತ ಅಂತ ಹೇಳ್ತಾ, ಇದನ್ನು ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯರು ಉಪದೇಶ ಮಾಡುವ ಪ್ರಸಂಗ ಯಾಕೆ ಬಂತು? ಪರೀಕ್ಷಿತ್ ಮಹಾರಾಜರು ಎಂತಹ ಪಾಂಡವರ ವಂಶೀಕನಾಗಿ ಬಂದಿರತಕ್ಕಂತಹ ಮಹಾನುಭಾವ. ತಾಯಿಯ ಗರ್ಭದಲ್ಲೇ ಕೃಷ್ಣನ ದರ್ಶನ ಮಾಡಿರ್ತಕ್ಕಂತಹ ಉತ್ತಮ ಅಧಿಕಾರಿ. ಹೀಗಿರಬೇಕಾದರೆ ಶಾಪಗ್ರಸ್ತನಾಗಲಿಕ್ಕೆ ಏನು ಕಾರಣ ಅಂತಂದರೆ, ಇದಕ್ಕೆ ಭಾಗವತ ತಾನೊಂದು ದೃಷ್ಟಾಂತವನ್ನು ತಿಳಿಸುತ್ತೆ. ಯಾವಾಗ ಕೃಷ್ಣ ತಾನು ತನ್ನ ಸನ್ನಿಧಾನವನ್ನು ಭೂಲೋಕದಲ್ಲಿ ಸಡಿಲ ಮಾಡಿದನೋ ಮರುಕ್ಷಣಕ್ಕೆ ಕಲಿಯುಗ ಪ್ರಾರಂಭ ಆಯಿತು. ಏನು ಕಲಿಯುಗ? ಕಲಿಯ ಪ್ರಾಬಲ್ಯ. ಕಲಿಯ ಕೆಲಸ ಏನು? ಎಲ್ಲಿ ದೇವತಾ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ವಿಘ್ನವನ್ನು ತರಲಿಕ್ಕೆ ನೋಡ್ತಾನಂತೆ. ಅದಕ್ಕೆ ನಾವು ದೇವತೆಗಳು ಗುರುಗಳನ್ನೆಲ್ಲ ಯಾಕೆ ಸ್ಮರಣೆ ಮಾಡಬೇಕು ಅಂತಂದರೆ, ಕಲಿದೋಷ ನಮ್ಮಲ್ಲಿ ಪ್ರವೇಶ ಆಗಬಾರದು ಅಂತ ದೊಡ್ಡವರನ್ನು ನಾವು ಸ್ಮರಣೆ ಮಾಡಬೇಕು. ಪರೀಕ್ಷಿತ್ ಮಹಾರಾಜರು ಸ್ವಯಂ ಕೃಷ್ಣ ತಾನು ಹೇಳಿದಂತೆ ರಾಮಚಂದ್ರನಂತೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಎಲ್ಲಿ ನೋಡಿದರೂ ಸುಭಿಕ್ಷೆಯಿಂದ ಅವನ ರಾಜ್ಯ ಕಂಗೊಳಿಸ್ತಾ ಇದೆಯಂತೆ. ಹೀಗಿರಬೇಕಾದ್ರೆ ಒಂದಾವರ್ತಿ ಪರೀಕ್ಷಿತ್ ಮಹಾರಾಜರಿಗೆ ವಿಷಯ ಮುಟ್ಟಿತು, ಕಲಿ ಪ್ರವೇಶ ಮಾಡಿದ್ದಾನೆ ಅಂತ. ಮರುಕ್ಷಣಕ್ಕೆ ತಾವು ಕುದುರೆ ಏರಿ ಹೊರಟೇ ಬಿಟ್ಟರು ಅನ್ವೇಷಣೆ ಮಾಡಲಿಕ್ಕೆ. ಎಲ್ಲಿ ಕಲಿ ಇದ್ದಾನೆ ಅವನನ್ನು ನಾನು ನಿಗ್ರಹಿಸ್ತೇನೆ ಅಂತ ತಾವು ಸಂಕಲ್ಪ ತೊಟ್ಟು ಇಡೀ ಸಮಗ್ರ ಭೂಮಂಡಲವನ್ನು ತಾವು ಪರ್ಯಟನೆ ಮಾಡಿದ್ದಾರೆ. ಎಲ್ಲಿ ನೋಡಿದರೂ
ಕಲಿಯ ಸುಳಿವೇ ಸಿಗಲಿಲ್ಲ. ಕೊನೆಗೆ ಗಂಗಾ ತೀರಕ್ಕೆ ಬಂದರೆ ಅಲ್ಲೊಂದು ವಿಚಿತ್ರವಾದ ದೃಶ್ಯವನ್ನು ಪರೀಕ್ಷಿತ್ ಮಹಾರಾಜರು ತಾವು ಕಂಡರು. ಏನದು ಅಂತಂದರೆ, ಎತ್ತು ಅಂದರೆ ವೃಷಭ ಒಂದು ಕಾಲಲ್ಲಿ ನಿಂತಿತ್ತಂತೆ. ಆ ಒಂದು ಕಾಲಿಗೆ ಒಬ್ಬ ಬಾರುಗೋಲ್ನಿಂದ ಹೊಡಿತಾ ಇದ್ದಂತೆ. ಆಗ ಪರೀಕ್ಷಿತ್ ಮಹಾರಾಜರು ನಿರ್ಣಯ ಮಾಡಿದ್ರು, ಇವನೇ ಕಲಿಪುರುಷ ಅಂತ. ಹೆಂಗೆ ನಿರ್ಣಯ ಮಾಡಿದ್ರು? ಏನು ಮಾನದಂಡ ಇದಕ್ಕೆ ಅಂತಂದರೆ ಅದನ್ನು ತಿಳಿಸ್ತಾರೆ. ವೃಷಭ ಅಂತಂದರೆ ಧರ್ಮದ ಸಂಕೇತ. ಎತ್ತು ಧರ್ಮವನ್ನು ಪ್ರತಿನಿಧಿಸುತ್ತೆ. ಕಲಿಯುಗದಲ್ಲಿ ಧರ್ಮ ಎಷ್ಟು ಪಾದ? ಕೃತಯುಗದಲ್ಲಿ ಧರ್ಮ 4 ಪಾದ, ತ್ರೇತಾಯುಗದಲ್ಲಿ 3 ಪಾದ, ದ್ವಾಪರ ಯುಗದಲ್ಲಿ 2 ಪಾದ, ಕಲಿಯುಗದಲ್ಲಿ 1 ಪಾದ. ಆ ಒಂದು ಪಾದದ ಹೆಸರೇನು? ಸತ್ಯ. ಆ ಸತ್ಯವನ್ನು ಸುಳ್ಳು ಮಾಡಬೇಕು ಅಂತ ಅದರ ಪಾದಕ್ಕೆ ಹೊಡಿತಾ ಇದ್ದಂತೆ. ಪರೀಕ್ಷಿತ್ ಮಹಾರಾಜರು ಮರುಕ್ಷಣಕ್ಕೆ ತಾವು ಬಾಣವನ್ನು ಹೂಡೇ ಬಿಟ್ಟು ಕಲಿಯನ್ನು ಸಂಹಾರ ಮಾಡ್ತೇನೆ ಅಂತ. ಕಲಿ ಬಹಳ ಚತುರ. ಪರೀಕ್ಷಿತ್ ಮಹಾರಾಜರ ಪಾದ ಹಿಡಿದುಬಿಟ್ಟ. ಕ್ಷಾತ್ರ ಧರ್ಮ, ಯಾರು ಕ್ಷಮಾಯಾಚನೆ ಮಾಡ್ತಾರೋ ಅವರಿಗೆ ಬಾಣ ಪ್ರಯೋಗ ಮಾಡಬಾರ್ದು. ಹೊರಡು ಇಲ್ಲಿಂದ ಅಂತಂದರು ಪರೀಕ್ಷಿತ್ ಮಹಾರಾಜರು. ಆಗ ಕಲಿಪುರುಷ ಅಂದ, ಹಂಗೆ ನಾನು ಹೋಗ್ಲಿಕ್ಕೆ ಆಗೋಲ್ಲ ಸ್ವಾಮಿ. ಯಾಕೆ ಅಂತಂದು, ನನ್ನ ಯುಗ ಇದು, ಎಲ್ಲರೂ ಒಂದು ಕಡೆ ಜಾಗ ಕೊಡ್ರಿ ಅಂತಂದ. ಹಂಗಾರ ಕೊಡ್ತೇನೆ ಅಂತ. ಎಲ್ಲಿ ಜೂಜಾಡ್ತಾ ಇರ್ತಾರೋ ಅಲ್ಲಿ ನಿನ್ನ ಸನ್ನಿಧಾನ ಅಂತಂದ್ಬಿಟ್ಟು ಇಡೀ ಭರತ ಭೂಮಿಯನ್ನು ಅನ್ವೇಷಣೆ ಮಾಡಿ ಬಂದರು. ಎಲ್ಲೂ ಒಬ್ಬರು ಜೂಜಾಡೋರು ಇರಲಿಲ್ವಂತೆ. ರಾಮರಾಜ್ಯ ಅದು, ಅದಕ್ಕೆ ಜೂಜಾಡೋರೇ ಇರಲಿಲ್ವಂತೆ. ಬಂದ ಪುನಃ, ಸ್ವಾಮಿ ಏನು ಜಾಗ ಹೇಳಿದ್ರಿ? ಜೂಜಾಡೋರೇ ಇಲ್ಲ ಅಂತಾನೆ, ದ್ಯೂತಃ ಆಡೋರೇ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡು, ಎಲ್ಲಿ ಸುರಾಪಾನಾದಿಗಳು ನಡೀತಾ ಇರುತ್ತೋ ಅಲ್ಲಿ ನಿನ್ನ ಸನ್ನಿಧಾನ ಅಂತಂದು. ಕಲಿ ಹೋದ, ಹುಡುಕ್ದ, ಸಿಗಲಿಲ್ಲ. ಸುರಾಪಾನ ಮಾಡೋರಿರಲಿಲ್ವಂತೆ ನೋಡ್ರಿ. ಹಂಗೆ ರಾಜ್ಯಭಾರ ನಡೆಸಿದ್ದ ಮಹಾನುಭಾವ. ಬಂದ, ಸ್ವಾಮಿ ನಿಮ್ಮ ಆಳ್ವಿಕೆಯಲ್ಲಿ ಸುರಾಪಾನ ಮಾಡೋರೇ ಇಲ್ಲ ಅಂತಂದ. ಹಾಗಾದರೆ ದುಷ್ಟ ಸ್ತ್ರೀಯರು, ವೇಶ್ಯಾಸ್ತ್ರೀಯರು ಎಲ್ಲಿರ್ತಾರೆ ಅಲ್ಲಿ ನಿನ್ನ ಸನ್ನಿಧಾನ ಅಂತಂದು. ಏತತ್ಕಾಲಕ್ಕೆ ವೇಶ್ಯಾಸ್ತ್ರೀಯರೇ ಇರಲಿಲ್ವಂತೆ. ಪುನಃ ಬಂದ. ಆಗಂದ ಪರೀಕ್ಷಿತ್ ಮಹಾರಾಜರಂದರು, ಎಲ್ಲಿ ಪ್ರಾಣಿಗಳ ಹಿಂಸೆ ಆಗುತ್ತೆ ಅಲ್ಲಿರು ಅಂತಂದು. ಪ್ರಾಣಿ ಹಿಂಸೆ ಮಾಡೋರೇ ಇರಲಿಲ್ವಂತೆ ಏತತ್ಕಾಲದಲ್ಲಿ. ಕೊನೆಗೆ ಕಲಿ ಬಂದಂದ, ಹಿಂಗೆಲ್ಲ ಮಾಡಿದ್ರೆ ಆಗೋಲ್ಲ, ಸಜ್ಜನರು ಅಪೇಕ್ಷೆ ಪಡಬೇಕು, ಅಂತಹ ಒಂದು ಸ್ಥಳ ಇದ್ದರೆ ನನಗೆ ಕೊಡಬೇಕು ಅಂತಂದ. ಆಗ ಪರೀಕ್ಷಿತ್ ಮಹಾರಾಜರು ಕೊಟ್ಟಂತಹ ಸ್ಥಳವೇ ಬಂಗಾರದಲ್ಲಿ ಅಂತ. ಈಗ ಭಾರೀ ಜಿಜ್ಞಾಸ ನಮಗೆ, ಬಂಗಾರ ಹಾಕ್ಕೋಬೇಕಾ ಬೇಡವಾ? ಈಗಿನ ಕಾಲಕ್ಕೆ ಬೇಡ ಅಂದರೂ ಏನು ಚಿಂತೆ ಇಲ್ಲ. ಬಂಗಾರದ ಬೆಲೆ ಗಗನಕ್ಕೇರೋಗಿದೆ. ಅದರಿಂದ ನೋಡ್ರಿ, ಭಾಗವತದಲ್ಲಿ ಹೇಳಿದ್ದಾರಪ್ಪ, ಅದಕ್ಕೆ ನಾವು ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೂ ತೊಂದರೆ ಇಲ್ಲ. ಹೌದು ಇಲ್ಲ ನೋಡಿ, ಹಿಂಗೂ ಅವಕಾಶ ಇದೆ. ಆದರೆ ಯಜುರ್ವೇದದಲ್ಲಿ ಒಂದು ಮಾತನ್ನು ತಿಳಿಸಿದೆ ವೇದ. ಹಸೆಮಣೆ ಮೇಲೆ ಕೂತ್ಕೋಬೇಕಾದರೆ ಕಿಂಚಿತ್ ಹಿರಣ್ಯಂ, ಬಂಗಾರವನ್ನು ಧರಿಸೇ ಹಸೆಮಣೆ ಮೇಲೆ ಕೂಡಬೇಕು.